ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆ ನಡೆಸಿರ್ತಕ್ಕಂಥ 29/9/2024 ಕಡ್ಡಾಯ ಕನ್ನಡ ಪರೀಕ್ಷೆ ನಡೆದಿದೆ. ಇದರ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಬರೋಣ. ನಾ ಇಲ್ಲಿ ಕೇವಲ ಸರಿ ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ. ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ. ಮೊದಲ ಪ್ರಶ್ನೆ ಏನಪ್ಪ ಅಂದ್ರೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ರೈಟ್ ಆಪ್ಷನ್ ಯಾವುದಪ್ಪ ಅಂದ್ರೆ 4. ಎರಡನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ? 1ನೇ ಆಪ್ಷನ್ ಸರಿಯಾಗಿರ್ತದೆ. ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ನೆಕ್ಸ್ಟ್ 3ನೇ ಪ್ರಶ್ನೆ, ಜೋಗದ ಸಿರಿ ಬೆಳಕಿನಲ್ಲಿ. ಅಂದರೆ ಈಗ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ, ಪಟ್ಟಿ ಕೊಟ್ಟಿದ್ದಾರೆ, ಎ ಪಟ್ಟಿ ಬಿ ಪಟ್ಟಿ. ಅದರಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ. 1ನೇದು ಯಾವುದಪ್ಪ ಅಂದ್ರೆ 3ನೇ ಆಪ್ಷನ್ ಅಂದರೆ KS ನಿಸಾರ್ ಅಹಮದ್. ಆಮೇಲೆ ಹಚ್ಚೇವು ಕನ್ನಡದ ದೀಪ, ಇದು ಯಾರದಪ್ಪ? DS ಕರ್ಕಿ. ನಿಮ್ಗೆ ಗೊತ್ತಿರೋವನ್ನ ಮಾರ್ಕ್ ಮಾಡ್ಕೊಂಡ್ರೆ ಉಳಿದಿರೋದು ಆನ್ಸರ್. 2 ಗೊತ್ತಾದರೆ ಉಳಿದ ಆನ್ಸರ್ ಗೊತ್ತಾಗುತ್ತೆ. ಅಂದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 3rd ಒನ್. ನೆಕ್ಸ್ಟ್ KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಇದು ಏನಪ್ಪ ಅಂದ್ರೆ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರೈತಪ್ಪ ಅಂದ್ರೆ ನೀಳ್ಗತೆ. ಯಾವುದು? ನೀಳ್ಗತೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ವೀರೇಶ ಚರಿತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಆಸ್ತೆ ಅಂದರೆ ಎ ಪಟ್ಟಿ ಬಿ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಕೂಡ. ಆಸ್ತೆ ಏನಪ್ಪ ಅಂದರೆ ಶ್ರದ್ಧೆ ಆಗುತ್ತೆ. ಅಂದರೆ ನಿಮಗೆ 3ನೇ ಆಪ್ಷನ್ 1 ರೈಟ್ ಆದರೆ ಉಳಿದಿದ್ವೆಲ್ಲ ಸಿಗ್ತದೆ ಸರಿಯಾಗಿ. ಅಂದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 3. 7ನೇ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 4. ನೆಕ್ಸ್ಟ್, ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಇದರಾಗ ಯಾವುದು ಸರಿಯಾದ ಉತ್ತರ? ಸಂಧ್ಯಾ ಮತ್ತು ಸಂಜೆ. ಇದು ಏನಾಗ ತತ್ಸಮ ತದ್ಭವವಾಗಿರ್ತವೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 4. 9ನೇ ಪ್ರಶ್ನೆ, ತತ್ಸಮ ತದ್ಭವ ಹೊಂದಿಸಿ ಬರೆಯಿರಿ. ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟೆ, ಆಮೇಲೆ ಕಾವ್ಯ ಕಬ್ಬ. ಇದಂದ್ರೆ ಎ ಆಪ್ಷನ್ಗೆ 2nd ಒನ್. ಅಂದರೆ ಇದು ಆಪ್ಷನ್ ಯಾವುದಪ್ಪ ಅಂದ್ರೆ 9ನೇದಕ್ಕೇನು 2nd ಸರಿಯಾಗಿರ್ತದೆ. 2ನೇ ಉತ್ತರ ಸರಿಯಾಗಿರ್ತದೆ. 10ನೇದು ಮನೆತನಕ. ಇದು ಒಂದು ಏನಪ್ಪ ಅಂದ್ರೆ ತದ್ದಿತಾಂತವ್ಯಯ. ಏನಿದು? ತದ್ದಿತಾಂತವ್ಯಯ. 11ನೇದು ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಕೃದಂತ ಅಂದರೆ ಯಾವಾಗಲೂ ಕ್ರಿಯಾಪದದ ಮೂಲ ರೂಪ, ಅಂದರೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತೈತಿ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ ಆಗಿರುತ್ತೆ. ಕೃದಂತ ಅಂದರೆ ಅದು ಕ್ರಿಯೆ ನಡೆಯುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಕೃದಂತ ಭಾವನಾಮಕ್ಕೆ ಉದಾಹರಣೆ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನೋಟ. ನೆಕ್ಸ್ಟು 12ನೇ ಪ್ರಶ್ನೆ, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ಸರಿಯಾದ ಉತ್ತರ 12ನೇದಕ್ಕೆ ಯಾವುದಪ್ಪ ಅಂದ್ರೆ 2nd ಒನ್, BADC. ಯಾವುದು ಸರಿಯಾದ ಉತ್ತರ? 2nd ಒನ್. ಅಂದರೆ ಏನಾಗ್ಬೋದು ನೋಡ್ರಿ, ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ. ನೆಕ್ಸ್ಟ್, ಪಾಲಿಗೆ ಬಂದದ್ದು ಪಂಚಾಮೃತ.
ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಸೊ ಅಂದರೆ 13 ಸರಿಯಾದ ಉತ್ತರ ಯಾವುದು? 3. ದೊರೆತಿದ್ದರಲ್ಲಿ ಸಂತೃಪ್ತಿ ಪಡಬೇಕು, ಅಂದ್ರೆ ನಮ್ಗೆ ಎಷ್ಟಿರುತ್ತೋ ಅಷ್ಟೇ ವಿಚಾರ ಮಾಡಬೇಕು, ಇಲ್ಲದನ್ನು ಬಗಸಬಾರ್ದು ಅಂತಾರಲ್ಲ, ಸೊ ಆ ಥರ. ನೆಕ್ಸ್ಟ್ 14ನೇ ಪ್ರಶ್ನೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಬಳಸಬೇಕಾಗುತ್ತದೆ? ಸೊ ಅಂದ್ರೆ 14ನೇದು ಉತ್ತರ ಯಾವುದಪ್ಪ ಅಂದ್ರೆ 2. ಅಂದರೆ ಅರ್ಧ ವಿರಾಮ ಚಿಹ್ನೆ ಆದ ತಕ್ಷಣ ಯಾವಾಗಲೂ ಪೂರ್ಣ ವಿರಾಮ ಚಿಹ್ನೆ ಬರಬೇಕು. ನೆಕ್ಸ್ಟು ಅಂದರೆ ಈಗ ಕನ್ನಡ ಸಂಖ್ಯೆ ಕೊಟ್ಟಿದ್ದಾರೆ, ಇದರಲ್ಲಿ ಇಂಗ್ಲೀಷ್ ಸಂಖ್ಯೆಯನ್ನು ನಾವು ಬರಿಬೇಕು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 5, 9, 8, 6, 7 ಅಂದರೆ ಸೆಕೆಂಡ್ ಒನ್ ಸರಿಯಾಗಿರ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ. ತದನ್ನು ಅಂದ್ರೆ ಈ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಂದರೆ ಇದ್ರ ಮುಂದೆ ಯಾವ ಬರ್ತಾವೆ ಅಂದರೆ ಅದು ಆ ಸಾಲಿಗೆ ಯಾವುದು ಸರಿ ಹೊಂತಾವಂತ 4 ಆಪ್ಷನ್ ಕೊಟ್ಟಿದ್ರಲ್ಲಿ ಯಾವುದು ಎ, ರ, ಲ, ಚ, ಸ ಇವುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಲ ಮತ್ತು ಸ ಅಂದ್ರೆ ಬಿ ಮತ್ತು ಡಿ ಅಂದರೆ ಉತ್ತರ ಯಾವುದಾಗುತ್ತೆ? ಥರ್ಡ್ ಒನ್ ಸರಿಯಾಗಿರ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಇದರಲ್ಲಿ ಉತ್ತರ ಮಾತ್ರ ಹೇಳ್ತೀನಿ. ಸೊ ಉತ್ತರ ಫೋರ್ತ್ ಒನ್ ಸರಿಯಾಗಿರ್ತದೆ. ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿತಾರೆ ಅಂದರೆ ಇದನ್ನ ಹಿಂದೆ ಮುಂದೆ ಕೊಟ್ಟಿದ್ದಾರೆ ವಾಕ್ಯನ, ಇದನ್ನು ಸರಿಯಾಗಿ ಹೊಂದಿಸಿ ಬರೀಬೇಕು, ಕ್ರಮಬದ್ಧವಾಗಿ ಜೋಡಿಸ್ಬೇಕು ನಾವು. ಸೊ ಅದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 3 ಆಗಿರ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಪದ ಮತ್ತು ಅರ್ಥವನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ಸರಿಯಾಗಿ ಹೊಂದಿಸ್ಬೇಕು ನಾವು. ಅಂದರೆ ವೈ ಅಂದರೆ ಸಾಗಿಸು, ಗೊತ್ತಿರಲ್ಲ ಆಡು ಭಾಷೆದಾಗ ಹೇಳ್ತಾರೆ ವೈ ಅಂತಾರಲ್ಲ, ಸೊ ಆ ಥರ ವೈ ಅಂದರೆ ಸಾಗಿಸು. ಒಕ್ಕಲಿಕ್ಕು ಅಂದರೆ ಕೊಲ್ಲು. ಸೊ ಅಂದರೆ ಎಗೆ ಸೆಕೆಂಡ್ ಒನ್, ಬಿಗೆ ಥರ್ಡ್ ಒನ್. ಸೊ ಅಂದರೆ ಉತ್ತರ ಸರಿಯಾಗಿ ಯಾವುದಾಗುತ್ತೆ? 4 ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ. ಅದು ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಅನ್ವರ್ಥಕ ನಾಮ. ಯಾವಾಗಲೂ ಅನ್ವರ್ಥಕ ನಾಮ ಅಂದರೆ ಹೆಂಗಿರುತ್ತೆ? ಅರ್ಥಕ್ಕೆ ಅನುಗುಣವಾಗಿರ್ತೈತಿಲ್ಲ, ಅವೆಲ್ಲ ಅನ್ವರ್ಥಕ ನಾಮ ಆಗಿರ್ತವೆ. ಸೊ ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಅನ್ವರ್ಥಕ ನಾಮಕ್ಕೆ ಯಾವುದು ಬರ್ತಿರ್ರಿ? ವ್ಯಾಪಾರಿದು ಒಂದು ಅನ್ವರ್ಥಕ ನಾಮ. ಗುಣವಾಚಕ ಹೊಸ ಬಟ್ಟೆ ಅಂದರೆ ಹೊಸದು ಹಳೆಯದು ಈ ಥರ ಬಂದರೆ ಇದೇನಾಗಿರ್ತದೆ? ಗುಣವಾಚಕ ಆಗಿರ್ತದೆ. ಸೊ ಅಂದರೆ ಅನ್ವರ್ಥಕ ನಾಮ ಏನಿರುತ್ತೆ? ಎ 3 ಆಗುತ್ತೆ, ಬಿ 1 ಆಗುತ್ತೆ. ಅಂದರೆ ಉತ್ತರ ಯಾವುದಿರುತ್ತೆ ಇಲ್ಲಿ? ಥರ್ಡ್. ನೆಕ್ಸ್ಟ್ ನಿತ್ಯ ನಪುಂಸಕ ಲಿಂಗ. ಸೊ ಅಂದ್ರೆ ಇದಕ್ಕೆ ದಂಡು ಬಂದಿತು, ಇದು ನಿತ್ಯ ನಪುಂಸಕ ಲಿಂಗಕ್ಕೆ ಆಗುತ್ತದೆ. ಅಂದರೆ 21ನೇ ಕ್ವಶನ್. ಇದಕ್ಕೆ ಉತ್ತರ ಏನಾಗುತ್ತೆ? ಸೆಕೆಂಡ್ ಒನ್ ಆಗಿರುತ್ತೆ. ನೀವು ಜೋಡಿಸಿ ಹೋಗ್ಬೋದು. ಸೊ ವಿಡಿಯೋನ ಪಾಸ್ ಮಾಡಿ ಜೋಡಿಸ್ಕೊಳ್ಳಿ. 22 ಸರಿಯಾದ ಉತ್ತರ ಏನಪ್ಪ ಅಂದರೆ 2. ಯಾಕೆ 2 ಆಗುತ್ತಪ್ಪ ಅಂದರೆ ಸೊ ಗಳು ಪ್ರತ್ಯಯ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರ್ತಾಯಿದೆ, ಆದರೆ ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗ ಬಹುವಚನ ರೂಪದಲ್ಲಿ ಬರೋಂಗಿಲ್ಲ. ಸೊ ಹಾಗಾಗಿ ಹೇಳಿಕೆ 2 ಮಾತ್ರ ತಪ್ಪಾಗಿರುತ್ತೆ, 1ನೇ ಹೇಳಿಕೆ ಸರಿಯಾಗಿರುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಪ್ಪ 22 ಅಂದರೆ 2.
23 ಸಕಲ ಐಶ್ವರ್ಯ. ಸಕಲ ಪ್ಲಸ್ ಐಶ್ವರ್ಯ ಅಂದರೆ ಇದು ಯಾವ ಸಂಧಿ ಆಗ್ತೈತೆ ಅಂದ್ರೆ ವೃದ್ಧಿ ಸಂಧಿ ಆಗಿರ್ತದೆ. ನೆಕ್ಸ್ಟ್ 24 ಅನ್ಯಪುರುಷವಾಚಕ. ಅನ್ಯಪುರುಷವಾಚಕ ಯಾವುದು ಬರುತ್ತೆ ನೋಡ್ರಿ ಇಲ್ಲಿ. ಸರಿಯಾದ ಉತ್ತರ ನೀನು. ಅಂದರೆ ನಾವು ಉತ್ತಮ, ನೀನು, ನೀವು ಇವೆಲ್ಲ ಏನಾಗಿರ್ತದೆ ಮಧ್ಯಮ ಬರ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 4ನೇ ಆಪ್ಷನ್. 25 ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ. ಬಂದಾನು ಏನು ಸಂಭಾವನಾರ್ಥಕ ಕ್ರಿಯಾಪದವಾಗಿರ್ತದೆ. ನೆಕ್ಸ್ಟ್ ಅಪಧರ್ಮ. ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಆಪತ್ ಪ್ಲಸ್ ಧರ್ಮ ಅಂದರೆ ಏನಾಗುತ್ತೆ ಅಪಧರ್ಮ. ಅಂದರೆ 26ನೇ ಕ್ವಶನ್ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 1. ನೆಕ್ಸ್ಟ್ ಪದವನ್ನು ಬಿಡಿಸಿ ಬರೆಯಿರಿ. ಪಯಸ್ ಪ್ಲಸ್ ಶಯನ ಪಯಶ್ಮಯನ ಪಯಶಯನ ಆಗೋದು. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 2. 28 ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ. ಉಡಾಯಿಸು ಇದು ಸಹಜ ಧಾತು. 3ನೇ ಆಪ್ಷನ್ ಸರಿಯಾಗಿರ್ತದೆ. 29 ಅಂದರೆ ಮೊದಲ 2 ಪದ ಕೊಟ್ಟಿದ್ದಾರಲ್ಲ ಅದೇ ಥರ ನೆಕ್ಸ್ಟ್ 3ನೇ ಪದಕ್ಕೆ ಅರ್ಥವನ್ನು ನಾವು ಬರೀಬೇಕಾಗುತ್ತೆ. ಸೊ ವಿಘಟಿಕ ಅಂದ್ರೆ ವಿಗಳಿಗೆ, ಉದ್ಘೋಷಣೆ ಅಂದ್ರೆ ಉಗ್ಗಡಣೆ ಆಗುತ್ತೆ. ಅಂದ್ರೆ 1ನೇ ಆಪ್ಷನ್ ಸರಿಯಾಗಿರ್ತದೆ. 30 ಕ್ವಶನ್. ಸಾಮೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ. ಸರಿಯಾದದ್ದು ಯಾವುದಪ್ಪ ಅಂದ್ರೆ ಪೋರ್ಚುಗೀಸ್. ಇವೆಲ್ಲ ಪೋರ್ಚುಗೀಸ್ ಪದಗಳಾಗಿರ್ತವೆ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದಾನೆ ಅಂದರೆ ರಾಮ ಏನು ಮಾಡ್ತಾನೆ ಹಳೆಯ ಮನೆಯಲ್ಲಿ ವಾಸ ಮಾಡ್ತಾನೆ. ಅಡಿಗರಿ ಎಳೆದ ಪದ ಯಾವ ವಿಧ ನಾಮಪದ ಅಂತ ಅಂದ್ರೆ ಹಳೆಯ. ಆಗಲೇ ಹೇಳಿದ್ನಲ್ಲ ಹಳೆಯ ಹೊಸ ಇಂಥವೆಲ್ಲ ಬಂದು ಅಂದ್ರೆ ಏನಾಗಿರ್ತವೆ ಅಂದ್ರೆ ಗುಣವಾಚಕವಾಗಿರ್ತವೆ. ಅಂದ್ರೆ ಅದರ ಗುಣಗಳ ಬಗ್ಗೆ ಹೇಳ್ತದೆ. ಸೊ ಹಾಗಾಗಿ 4th ಒನ್ ಈಸ್ ರೈಟ್. ನೆಕ್ಸ್ಟ್ 32ನೇ ಪ್ರಶ್ನೆ. ಅಚ್ಚಗನ್ನಡ ವಿಸರ್ಗ ಪದ. ಅಚ್ಚಗನ್ನಡದಲ್ಲಿ ವಿಸರ್ಗರುವ ಪದಗಳಿಲ್ಲ ಅಂತ. ಸೊ ಅಂದ್ರೆ ಆಪ್ಷನ್ ಏನಾಗಿರ್ತೈತಿ ಇಲ್ಲಿ ಹೇಳಿಕೆ ಸಮರ್ಥನೆ 2. ತಪ್ಪು ಇರೋಂಗಿಲ್ಲ. ಸಾರಿ, ಇದು ಉತ್ತರ ಯಾವುದಪ್ಪ ಅಂದ್ರೆ 1ನೇದು ಹೇಳಿಕೆನೂ ಸರಿ ಸಮರ್ಥನೆಯೂ ಸರಿ. ಆಪ್ಷನ್ 1 ಈಸ್ ರೈಟ್. ಮಾರಿಗೌತನವಾಯಿತು ನಾಳಿನ ಭಾರತವು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಯಾವ ಅಲಂಕಾರ ಅಂದ್ರೆ ರೂಪಕ ಅಲಂಕಾರ ಆಗಿರ್ತದೆ. ಸರಿ, ಇದು ಉತ್ಪ್ರೇಕ್ಷವಾಗಿರ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಇದಕ್ಕೆ ಉತ್ತರ ಏನಪ್ಪ ಅಂದ್ರೆ ಡಿ ಆಗಿರ್ತದೆ. 35 3ನೇ ಆಪ್ಷನ್ ಸರಿಯಾಗಿರ್ತದೆ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ. ನಿಜ ಆಯ್ತದೆ. 36ನೇ ಪ್ರಶ್ನೆ. 60, 38, 57 ಆಗಲೇ ಏನು ಮಾಡಿದರೆ ಕನ್ನಡ ಸಂಖ್ಯೆ ಕೊಟ್ಟು ಇಂಗ್ಲೀಷ್ನಲ್ಲಿ ಬರೆಯೋಕೆ ಹೇಳಿದರು. ಇವಾಗ ಏನು ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ, ಕನ್ನಡ ಸಂಖ್ಯೆ ಬರೀಬೇಕು ನಾವು. ಅಂದರೆ 60, 38, 57 ಅಂದರೆ ಇದರ ಉತ್ತರ ಯಾವುದಾಗಿರ್ತೈತಿ 3rd ಒನ್ ಸರಿಯಾಗಿರ್ತದೆ.
ನೆಕ್ಸ್ಟ್ 37ನೇ ಪ್ರಶ್ನೆ. 3 ಸರಿಯಾದ ಉತ್ತರ. ಆಹಾ, ಸೂರ್ಯಗ್ರಹಣಗೂ ಗ್ರಹಣವೇ, ಇದು ಸರಿಯಾಗಿರ್ತದೆ. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಇದೇನಾಗಿರ್ತದೆ? ಸರಿಯಾದ ಉತ್ತರ ಆಗಿರ್ತದೆ. 39ನೇ ಪ್ರಶ್ನೆ. ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಅಂದರೆ ಇಲ್ಲಿ ಸರಿಯಾದ ಉತ್ತರ ಅರ್ಧವಿರಾಮ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಉದಾಹರಣೆ? ಆ ಊರಿನಿಂದ. 40ನೇ ಪ್ರಶ್ನೆ. ಸರಿಯಾದ ಉತ್ತರ ಒಕಾರಾಗಮ ಸಂಧಿ. ಅಂದ್ರೆ ಆ ಪ್ಲಸ್ ಊರಿನಿಂದ ಅಂದ್ರೆ ಒಕಾರ ಆಗಮವಾಗಿ ಬರ್ತೈತಿ ಇಲ್ಲಿ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1. ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೇ ಪದ. ಸೊ ಆಗಲಿ ಕೊಟ್ಟರೆ ಅದೇ ಥರ. ಸೊ ಅಂದ್ರೆ ಮೊದಲು 2 ಪದ ಕೊಟ್ಟಿರ್ತಾರೆ, ಅದು ಸರಿ ಕೊಟ್ಟಿರ್ತಾರೆ ಅವರು. 3ನೇ ಪದಕ್ಕೆ ನಾವು ಸರಿಯಾದ ಉತ್ತರವನ್ನು ಹುಡುಕಬೇಕು. ಹಾವಾಡಿಗೆ ಇದು ಒಂದು ಏನಪ್ಪ ಅಂದ್ರೆ ಅನ್ವರ್ಥಕನಾಮ ಆಗಿರುತ್ತೆ. ಅಂದ್ರೆ ಅರ್ಥಕ್ಕನುಸಾರ, ಆಗಲೇ ಹೇಳಿಲ್ಲ, ಅರ್ಥಕ್ಕನುಸಾರವಾಗಿ ಇಟ್ಟಂಥ ಹೆಸರು ಏನಾಗಿರುತ್ತೆ ಯಾವಾಗಲೂ ಅನ್ವರ್ಥಕನಾಮ ಆಗಿರುತ್ತೆ. ನೆನ್ಪಿಟ್ಕೊಂಡ್ಬಿಡ್ರಿ ಇದನ್ನು. ಅರ್ಥಕ್ಕನುಸಾರವಾಗಿ ಬಂದಂಥ ಎಲ್ಲವೂ ಅನ್ವರ್ಥಕನಾಮಗಳು. ಇದನ್ನ BMTCಯಲ್ಲಿ ಕೇಳಿದ್ದಾರೆ ಇದೇ ಥರ. ನಾವು ಅರ್ಥಕ್ಕನುಸಾರವಾಗಿ ಬಂದಂಥ ಪದಗಳು ಏನಾಗಿರ್ತವೆ ಅಂದ್ರೆ ಅನ್ವರ್ಥಕ ನಾಮ ಆಗಿರ್ತವೆ, ನಾಮಗಳೆಲ್ಲ. ನೆಕ್ಸ್ಟು 42. ಎಳೆಗರು ಸಂಧಿ ಪದ ಅಂದ್ರೆ 42ನೇ ಕ್ವಶನ್. ಎಳೆ ಪ್ಲಸ್ ಕರು. ಸರಿಯಾದ ಉತ್ತರ 3. 43 ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನವನ್ನು ಕನ್ನಡದ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. 44. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. 44. 4. ರಿಸಿ ಋಣ. ಇದು ಸರಿಯಾದ ಉತ್ತರ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. 45. ಗುಣವಾಚಕ ಕೆಟ್ಟದು ಒಳ್ಳೆಯದು. 46ನೇ ಪ್ರಶ್ನೆ. ಪುಸ್ತಕ ಅಂದರೆ ಯಾವಾಗಲೂ ಹೊತ್ತಗೆ. ಕರ್ತೃ ಅಂದರೆ ಕರ್ತಾರ. A3 ಇದರಲ್ಲಿ ಒಂದೇ ಇದೆ, ಅದನ್ನು ಬಿಟ್ಟರೆ ಯಾವುದೂ ಬರೋಂಗಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1ನೇ ಆಪ್ಷನ್ನು ಸರಿಯಾಗಿರ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ. ಗುಂಪಿಗೆ ಸೇರದ ಪದ ಜೋಡಿ ಗುರುತಿಸಿ. ಇದರಲ್ಲಿ 47ನೇ ಪ್ರಶ್ನೆ ಯಾವುದಾಗಿರ್ತದೆ ಉತ್ತರ ಅಂದರೆ 4. ಯಾವುದು? 4 ಅಂದರೆ ತೆಗಳಿಕೆ ಬಿಕ್ಕಳಿಕೆ ಆಗುತ್ತೆ. ನೆಕ್ಸ್ಟ್, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಸೊ ಇದು ಸರಿಯಾದ ಉತ್ತರ ನಾಗವರ್ಮ. ಅವು ಇವೇನು ಸಂಧ್ಯಾಕ್ಷರಗಳು, ಅಂದರೆ B ಆಪ್ಷನ್ ಸರಿಯಾಗಿರ್ತದೆ. 50ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿ ಒತ್ತಕ್ಷರ? ಅಕ್ಕ, ಇದು ಸಜಾತಿ ಒತ್ತಕ್ಷರ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಇವು ಗುಣಿತ ಅಕ್ಷರಗಳು. ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗುತ್ತೆ? ಒತ್ತಕ್ಷರ ಆಗ್ತದೆ, ಅಂದರೆ ಸಂಯುಕ್ತ ಅಕ್ಷರ ಆಗುತ್ತೆ. ಈಗೇನಾಗಿದೆ, ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಯಾವಾಗಲೂ ಗುಣಿತಾಕ್ಷರ ಆಗ್ತವೆ. ಶೇಷ ಪದದ ವಿರುದ್ಧ ಪದ ನಿಶ್ಶೇಷ.
53 ಆರ್ದ್ರ ಪದದ ವಿರುದ್ಧ ಪದ ಯಾವುದಪ್ಪ ಅಂದ್ರೆ ಶುಷ್ಕ ಆಗುತ್ತೆ. ನೆಕ್ಸ್ಟ್ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಅಂದರೆ ವರ್ತಮಾನ ಕಾಲದಲ್ಲಿ ಯಾವಾಗಲೂ ವರ್ತಮಾನಕ್ಕೆ ಉತ್ತು ಬರ್ತಾ ದ ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲಕ್ಕೆ ಹೂವು ಬರ್ತೈತಿ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಸೊ ಅಂದರೆ 55ಕ್ಕೆ ಯಾವುದು ಉತ್ತರ ಸರಿಯಾಗಿದ್ದು? 2. ಇದನ್ನೆಲ್ಲ ಮೇಲೆ ಉತ್ತು ಬಂತಂದ್ರೆ ಅದು ಯಾವಾಗಲೂ ವರ್ತಮಾನ ಆಗಿರ್ತದೆ. 56 ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಭಾವನಾಮಕ್ಕೆ. ಸೊ ಇಲ್ಲಿ ಉತ್ತರ ಪ್ರೀತಿಯಾಗಿರ್ತದೆ. ಅದೇ ರೀತಿ ಉಕ್ಕರಿಸು ಅಂದರೆ ಇಲ್ಲೇ ಗೊತ್ತಿರುತ್ತೆ ನಮಗೆ, ಅನ್ನು ಉಕ್ಕಿತ ಅಂತಾರಲ್ಲ, ಸೊ ಆ ಥರ ಉಕ್ಕರಿಸು ಅಂದರೆ ಕುದಿಸು. ಈ ಆಪ್ಷನ್ ಸರಿಯಾಗಿರ್ತದೆ. 58 ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಹೊಂದಾಣಿಕೆಯಾಗದ ಜೋಡಿ ಕೇಳಿದ್ದಾರೆ ಇಲ್ಲಿ. ಸೊ 58 ಏನಾಗುತ್ತೆ? ಥರ್ಡ್ ಒನ್ ಆಗಿರುತ್ತೆ. ಟಿಸಿಲು ಕೊಂಬೆ ಇದು ಸರಿಯಾದ ಉತ್ತರ. 59 ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಅರ್ಥವುಳ್ಳದ್ದು ಸೊ ಯಾವುದು? ಬವರ್ ಅಂದರೆ ಜಗಳ. ಸರಿಯಾಗೈತಿ. ಅಂದರೆ 59ಕ್ಕೆ ಏನಾಗಿರ್ತದೆ? 1 ಸರಿಯಾಗಿರ್ತದೆ. ಯುದ್ಧ ಅಂತಲೂ ಕರಿಬೋದು. ನೆಕ್ಸ್ಟ್ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಅಂತ ಯಾರಿಗೆ ಕರೀತಾರೆ? ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅಶ್ಮಾರೋಹಣ ಅಂದರೆ ಇದು ನಂಗೆ ಡೌಟ್ ಐತಿ, ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಯತಿ ಎಂದರೆ ವಿರಾಮ, ಅದು ಸರಿಯಾಗೈತಿ. ವಿವರಣೆ ಏನೈತಿ? ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಯಾವಾಗಲೂ ಯತಿ ಅನ್ನೋದು ಲಯದಲ್ಲಿ ಅದು ಬಿಡುವಿನ ಸ್ಥಾನವನ್ನು ಅಂದರೆ ನಿಲ್ಲುವ ಸ್ಥಾನವನ್ನು ಸೂಚಿಸುತ್ತೆ. ಹಾಗಾಗಿ ವಿವರಣೆ ತಪ್ಪಾಗಿರ್ತದೆ. ಸೊ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಬಿ ಆಗುತ್ತೆ, ಅಂದರೆ ಸೆಕೆಂಡ್ ಒನ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಉಪಾಧ್ಯಾಯರು ಎಂಬ ವಿಭಕ್ತಿ ಪಲ್ಲಟಗೊಂಡೈತಿಲ್ಲ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಮಗೆ ಉಪಾಧ್ಯಾಯರು. ನಮ್ಮ ಉಪಾಧ್ಯಾಯರು ಅದಕ್ಕೆ ಪಲ್ಲಟವಾದರೆ ಏನಾಗುತ್ತೆ? ನಮಗೆ ಉಪಾಧ್ಯಾಯರು. ಚತುರ್ಥಿ ಪಲ್ಲಟಗೊಂಡೈತಿಲ್ಲ. 64 ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸೊ ಅಕ್ಕ ಮಾದೇವಿ ಬಸವಣ್ಣ ಇವೆರಡು ಅಂಕಿತನಾಮ ತಪ್ಪಾಗಿರ್ತವೆ. ಹಾಗಾಗಿ ಸಿ ಡಿ ಸರಿಯಾಗಿರ್ತವೆ. ಸಿ ಡಿ ಇದರಲ್ಲಿ ಯಾವುದಿದೆ? ಆಪ್ಷನ್ 3 ಥರ್ಡ್ ಒನ್ ಈಸ್ ರೈಟ್ ಆಗಿರ್ತದೆ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಜಾತ್ಯತೀತ. ಸೊ ಇದಕ್ಕೆ ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. ದಿಕ್ ಪ್ಲಸ್ ದೇಶ, ದಿಗ್ದೇಶ ಅಂದರೆ ಸೆಕೆಂಡ್ ಒನ್ ಈಸ್ ಸರಿ. ಉದಕ, ಜಲ, ತೋಯ, ಸಲಿಲ ಇದೆಲ್ಲ ಒಂದೇ ಅರ್ಥ ಕೊಡುವಂಥ ಪದಗಳು. ಇದಕ್ಕೆ ಸಮಾನಾರ್ಥ ಯಾವುದಪ್ಪ ಅಂದ್ರೆ ನೀರು. ಕನ್ನಡ ಕಾದಂಬರಿ ಪಿತಾಮಹ ಗಳಗನಾಥ. ಈ ಮುಂದಿನ ಕವಿ ಕೃತಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸೊ ಇದರ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ 1 ದ ರಾ ಬೇಂದ್ರೆ. ಇವ್ಯಾವ ಉಳಿದಿದ್ದು ಅವರು ಅಲ್ಲ, ಬೇರೆದವರು ಬರೆದಿರ್ತಕ್ಕಂಥವು. ನೆಕ್ಸ್ಟ್ 70 ಗುಂಪಿಗೆ ಸೇರಿದ ಪದವನ್ನು ಆರಿಸಿ. ಬೇಸಿಗೆ. ಕಾಂತಾರ ಇದರ ಸಮಾನಾರ್ಥ ರೂಪಗಳು ಅಂದರೆ 1 ಅಡವಿ, ಅರಣ್ಯ, ವಿಪಿನ, ಕಾಡು ಇವೆಲ್ಲ ಒಂದೇ ಅರ್ಥ ಕೊಡ್ತವೆ. ಕಾಂತಾರ ಅಂದರೂ ಒಂದೇ, ಅಡವಿ ಅಂದರೂ ಒಂದೇ,
ಅರಣ್ಯ, ವಿಪಿನ, ಕಾಡು ಇವೆಲ್ಲ ಒಂದೇ ಅರ್ಥ. ಇದಕ್ಕೆ ಸರಿಯಾದ ಉತ್ತರ 1. ಇಷ್ಟು ಎಂಬುದು ಯಾವಾಗಲೂ ಇದು ಏನಾಗುತ್ತೆ, ಪರಿಮಾಣವಾಚಕ. ಅಷ್ಟು, ಇಷ್ಟು ಇವೆಲ್ಲ ಏನು ಪರಿಮಾಣವಾಚಕಕ್ಕೆ ಉದಾಹರಣೆ. ನೆಕ್ಸ್ಟ್ ङ, ನ, ನ, ಮ ಇವೆಲ್ಲ ಅನುನಾಸಿಕ ಸಂಧಿಗೆ ಉದಾಹರಣೆ. ಈ ಆಪ್ಷನ್ ಈಸ್ ರೈಟ್. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಅವ್ಯಯ, ಇದರಲ್ಲಿ ಅವ್ಯಯ ಯಾವುದು? ಕೂಡಲೇ. ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದನು. ಇದರಲ್ಲಿ ಆಪ್ಷನ್ ಸೆಕೆಂಡ್ ಒನ್ ಈಸ್ ರೈಟ್ ಆಗಿರ್ತದೆ. 75 ಇದೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಬ್ರಾಹ್ಮಿ ಲಿಪಿ. ಸೊ ಅಶೋಕನ ಶಾಸನಗಳು ಹೆಚ್ಚಾಗಿ ಕಂಡುಬರುವ ಬ್ರಾಹ್ಮಿ ಲಿಪಿಯಲ್ಲಿ ಕಂಡುಬರ್ತವೆ. ಅಟ್ಟ ಮೇಲೆ ಒಲೆ ಅಂದರೆ ಅಟ್ಟದ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ದೃಷ್ಟಾಂತ ಅಲಂಕಾರ. ಯಾವಾಗಲೂ ಗಾದೆ ಮತ್ತು ಇವೆಲ್ಲ ಬಂದರೆ ದೃಷ್ಟಾಂತ ಅಲಂಕಾರ ಆಗಿರ್ತದೆ. ಪತ್ರಗುಟ್ಟು ಅಂದರೆ ಹೆದರು, ಅಂಜು ಅಂತ ಅರ್ಥ ಕೊಡ್ತೈತೆ. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಹಿಡಿದ ಪದದ ಸರಿಯಾದ ರೂಪ ಬರೆಯಿರಿ. ಭ್ರಷ್ಟಾಚಾರ, ಒಂದೇ ಆಪ್ಷನ್ ಭ್ರಷ್ಟಾಚಾರ ಸರಿಯಾಗಿರ್ತದೆ. ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪಾರಮಾರ್ಥಿಕ. ಸೊ ಅಂದರೆ ಥರ್ಡ್ ಒನ್ ಈಸ್ ರೈಟ್. 80ನೇ ಪ್ರಶ್ನೆ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದ ಅಲಂಕಾರ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಶಬ್ದ ಅಲಂಕಾರ ಅಲ್ಲದ್ದು ಯಾವುದು ಅಂದ್ರೆ ಶ್ಲೇಷ. ಉಳಿದಿದ್ವೆಲ್ಲ ವೃತ್ತಾನುಪ್ರಾಸ, ಯಮಕ, ಚೇಕಾನುಪ್ರಾಸ ಇವೆಲ್ಲ ಶಬ್ದ ಅಲಂಕಾರದಲ್ಲಿ ಬರ್ತವೆ. ನೆಕ್ಸ್ಟ್ ಫೊರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಥರ್ಡ್ ಒನ್ ಈಸ್ ರೈಟ್ ಆಗಿರ್ತದೆ, ವಿಧಿವಿಜ್ಞಾನ. ಏಕೈಕ ಪದವು ಅಂದರೆ ಏಕೈಕ ಅನ್ನೋದು ಇದು ಒಂದು ವೃದ್ಧಿ ಸಂಧಿ ಆಗಿರ್ತೈತಿ. ಊರಲ್ಲಿ ಪದವು ಯಾವ ಸಂಧಿ ಉದಾಹರಣೆ ಅಂತ ಕೇಳಿದ್ದಾರೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ, ಇಲ್ಲಿ ಲೋಪ ಸಂಧಿ ಆಗುತ್ತೆ ಅಂದರೆ ಓಕಾರ ಲೋಪ ಆಗುತ್ತೆ. ಕಳುವ್ಯಾರೆ ಅಂದ್ರೆ ಆಲ್ರೆಡಿ ಕಳಿಸಿಬಿಟ್ಟಾರೆ. ಇದರ ಗ್ರಾಂಥಿಕ ರೂಪ ಯಾವುದಾಗುತ್ತಪ್ಪ ಅಂದ್ರೆ ಕಳಿಸಿದ್ದಾರೆ, ಕಳುಹಿಸಿದ್ದಾರೆ. ಇದು ಸರಿಯಾಗಿರ್ತದೆ. ನೆಕ್ಸ್ಟ್ 84ನೇ ಪ್ರಶ್ನೆ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಸೊ ಇದರಲ್ಲಿ ಸರಿಯಾದದ್ದು ಯಾವುದಪ್ಪ ಅಂದ್ರೆ ಮಾಡಿರಿ. ನೆಕ್ಸ್ಟ್ ಆನೆ, ಗಜ, ಕರಿ ಇವೆಲ್ಲ ಮೂರು ಒಂದೇ ಅರ್ಥ ಕೊಡ್ತಾವೆ. ಸರ್ಪಕ್ಕೆ ಇರುವ ಸಮಾನಾರ್ಥ ಪದ ಯಾವುದಪ್ಪ ಅಂದ್ರೆ ಉರಗ ಅಂದ್ರೆ ಹಾವು, ಅಹಿ ಅಂದ್ರೆ ಹಾವು. ನೆಕ್ಸ್ಟ್ 87ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. 87ನೇ ಪ್ರಶ್ನೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಅದರ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅಂದರೆ ಇದು ತಪ್ಪಾಗಿರ್ತದೆ. 88. ಇಲ್ಲಿ ಸರಿಯಾದದ್ದು ಯಾವುದು ಇದರಲ್ಲಿ ಅಂದರೆ 88ಕ್ಕೆ ಎ ಮತ್ತು ಸಿ ಸರಿಯಾಗಿರ್ತದೆ. ಅಂದರೆ ಫೋರ್ತ್ ಒನ್ ಈಸ್ ರೈಟ್ ಆಗಿರ್ತದೆ. ಅಂದರೆ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಸೊ ಆದರೆ ಇವು 4 ಹೊಂದಿಲ್ಲ ಸಪ್ತಮಿ. ನೆಕ್ಸ್ಟ್ ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ 1. ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಅರಿಸಮಾಸದ ದೋಷ ಕಂಡುಬರುವುದಿಲ್ಲ. ನೆಕ್ಸ್ಟ್
90ನೇ ಪ್ರಶ್ನೆ, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಇದಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿ ಬರೆಯರಂತ ಹೇಳಿದ್ದಾರೆ. ಸೊ 90ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 4 ಸರಿಯಾಗಿರ್ತದೆ. ಅಂದ್ರೆ ಭೀಮನು ಇದೇನು ಕರ್ತೃರ್ಥ, ಪ್ರಥಮವು ದ್ವಿತೀಯನ ಇದಕ್ಕೆ ಹೊಂದಾಣಿಕೆ ಮಾಡ್ಕೊತ ಬನ್ನಿ. ಸೊ ಇವು ಒಂದು ಸಲ ಗಟ್ಟಿ ಹಾಕ್ಬಿಟ್ರೆ ಪ್ರತಿ ಎಕ್ಸಾಮ್ಗೆ ಕೇಳ್ತಾನೆ ಇರ್ತಾರೆ ಇವನು. ಭೀಮನು ಕರ್ತೃರ್ಥ, ಚೆಂಡನ್ನು ಕರ್ಮಾರ್ಥ. ಅಂದ್ರೆ ಏಕ 2, ಬಿಕ 4, ಸಿಕ 1. ಅಂದ್ರೆ ತನ್ನ ಅಂದ್ರೆ ಸಂಬಂಧಾರ್ಥಕ, ಬಲಗಾಲಿನಿಂದ ಇದಕ್ಕೆ ಸಾಧನಾರ್ಥ. ಸೊ ಇದು ಅಂದರೆ ನಮ್ಮ 90ಕ್ಕೆ ಉತ್ತರ ಯಾವುದಂದ್ರೆ 4. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಶೀರ್ವಚನ. 90ನೇದು, ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಮುಂದಿನ ಯಾವ ಹೇಳಿಕೆ ತಪ್ಪಾಗ್ಯಾವ ಅಂತ ಕೇಳಿರಿಲ್ಲಿ. ಸೊ ತಪ್ಪಾಗಿದ್ವು ಯಾವುವು? 92ಕ್ಕೆ ತಪ್ಪು ಯಾವುದಂದ್ರೆ ಸೊ 3 ತಪ್ಪಾಗಿರ್ತದೆ. ಅಂದ್ರೆ ಅವಧಾರಣಪೂರ್ವಕ ಅಂದರೆ ಏಕಾರ ಇಲ್ಲೇ ಬರೋಂಗಿಲ್ಲ. ಸೊ ಅದು ತಪ್ಪಾಗಿರ್ತವೆ. ಒಳಭೇದವಿದೆ ಅಂತ ಹೇಳಿರಲ್ಲ, ಅಂದರೆ ಡಿ ಆಪ್ಷನ್ ಈಸ್ ರೈಟ್. ಅಂದರೆ ಸೆಕೆಂಡ್ ಒನ್ ಈಸ್ ರೈಟ್ ಆಗಿರುತ್ತೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನ ಸಂಖ್ಯೆಯನ್ನು ಗುರುತಿಸಿ. ಸ್ತ್ರೀ ಅಂದರೆ ಸ, ತ ಪ್ಲಸ್ ರ. ಇಲ್ಲೇನಾಗುತ್ತೆ ದೊಡ್ಡ ಈ ಬಂದೈತಿ. ಇದೇನಾಗುತ್ತೆ 3 ವ್ಯಂಜನ ಅದಾವು, 1 ಸ್ವರ ಐತಿ. ಸೊ ಹಾಗಾಗಿ ಇಲ್ಲೇನು ಕೇಳಿದಾರೆ, ವ್ಯಂಜನ ಕೇಳಿದಾರೆ. 3 ವ್ಯಂಜನ ಇದಾವೆ, 1 ಸ್ವರ ಐತಿ. ಸೊ ಹಾಗಾಗಿ ಸರಿಯಾದ ಉತ್ತರ ಏನಪ್ಪ ಇಲ್ಲಿ 3. ಬಗನ ಸ್ವರಗಳು ಕೇಳಿದ್ರೆ 1 ಆಗ್ತಿತ್ತು. ನೆಕ್ಸ್ಟ್ 94, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದಂತ ಕೇಳಿದ್ದಾರೆ. ಅಂತರಂಗ ಇದು ತಪ್ಪಾಗಿರ್ತದೆ. ಮಗು ಹಾಲನ್ನು ಕುಡಿಯಿತು, ಇದು ಇದರಲ್ಲಿ ಇರ್ತಕ್ಕಂಥ ಅಖ್ಯಾತ ಪ್ರತ್ಯಯ ಯಾವುದಂದ್ರೆ ಇತು. ಆದಿತ್ಯೋದಯಂ, ಇದರಲ್ಲಿ ಸರಿಯಾದ ಉತ್ತರ ಆದಿತ್ಯ ಪ್ಲಸ್ ಉದಯಂ. ಸೆಕೆಂಡ್ ಒನ್ ಈಸ್ ರೈಟ್. ಸರಿಯಾದ ಜೋಡಿಗಳನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಜೋಡಿ ಯಾವುದು? 97ಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 3. ಎ ಸಿ ಅಂದರೆ ಪಳ ಡನ ಇವೆಲ್ಲ ಏನಿವು ಅನುಕರಣವೇ ಆಗಿರ್ತವೆ. ದೊಡ್ಡ ಹುಡುಗನು, ಈ ಸಮಾಸ ಪದದ ವಿಗ್ರಹ ವಾಕ್ಯ ರೂಪ ಯಾವುದು? ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗ. 98ಕ್ಕೆ ಸರಿಯಾದ ಉತ್ತರ 4. 99 ಯಾವುದು ಕೆ.ಎಸ್. ನಿಸಾರ್ ಅಹಮದ್ ಸಾಹಿತ್ಯ ಕೃತಿಯಲ್ಲ ಅಂತ ಕೇಳ್ಯಾರ ಇಲ್ಲಿ. 99 ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 4 ಆಗಿರ್ತದೆ. ಸಿ ಮಾತ್ರ. ಅಂದ್ರೆ ದೀಪದ ಮಲ್ಲಿ ಇದು ಕೆ.ಎಸ್. ನಿಸಾರ್ ಅಹಮದ್ ಅವ್ರದ್ದು ಅಲ್ಲ, ಕೆ.ಎಸ್.ಎನ್ ಅವ್ರದ್ದು, ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದು ಇದು. ನೆಕ್ಸ್ಟ್ 100, ಮುಂದಿನ ವಾಕ್ಯದ ಪ್ರಕಾರ ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಒಂದೇನು ಸಾಮಾನ್ಯ ವಾಕ್ಯ ಆಗಿರ್ತದೆ. ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ನಮ್ಮ ವಿಡಿಯೋವನ್ನು ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸಿ ಸಹಕಾರ ಕೊಡ್ಬೇಕೆಂದು ಕೇಳ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.